ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಿಮ್ಮೆಲ್ಲರಿಗೂ ಬಾಳೆಕಾಯಲ್ಲಿ ಹಲವಾರು ವಿಧಗಳ ಅಡುಗೆಗಳನ್ನ ಮಾಡ್ತಾರಲ್ವ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಬಾಳೆಕಾಯಿ ಉಪಯೋಗಿಸಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಹೇಗೆ ಒಂದು ಪುಡಿ ಪಲ್ಯ ಮಾಡ್ಕೋಬೋದು ಈ ಬಾಳೆಕಾಯಿಂದ. ತಿಳಿ ಸಾರಿಗೆ ಮತ್ತು ಹುಳಿಗೆಲ್ಲ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನಾಗಿ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಕೂಡ ಸ್ನೇಹಿತರೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಹಾಗೆ ಬಾಳೆಕಾಯಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ದೇಹಕ್ಕೆ ಒಳ್ಳೆಯದು. ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಸ್ಕಿನ್ಗೆ ಮತ್ತು ಬೋನ್ಸ್ಗೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ಹೇರಳವಾಗಿ ಬಾಳೆಕಾಯಿ ಕೊಡಿ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ನೋಡೋಣ ಹೇಗೆ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ. ಇದನ್ನು ಮಾಡೋದಕ್ಕೆ ಒಂದು 2 ಬಾಳೆಕಾಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆನೆಲ್ಲ ತೆಗೆದು ಹೆಚ್ಚಿ ನೀರಿಗೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಸೊ ಹೆಚ್ಚಿಬಿಟ್ಟು ನೀರಿಗೆ ಹಾಕ್ಕೊಂಬಿಡೋಣ. ನೋಡಿ, ಇಷ್ಟಿಷ್ಟು ಗಾತ್ರದ ಹೋಳಿದ್ರೆ ಸಾಕು. ಈಗ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದು ಬೇಯೋಷ್ಟರಲ್ಲಿ ಮಸಾಲೆಗೆ ಏನೇನು ಬೇಕು ನೋಡ್ಕೊಂಬಿಡೋಣ. ನೋಡಿ, ಕೊತ್ತಂಬರಿ ಬೀಜ 3/4 ಟೀ ಚಮಚ, ಜೀರಿಗೆ 3/4 ಟೀ ಚಮಚ, ಒಂದು ಸ್ವಲ್ಪ ಎಳ್ಳು 1/2 ಟೀ ಚಮಚ, ಮತ್ತು ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6ರಿಂದ 7ನ ತೊಗೊಂಡು ಇದನ್ನು ಹುರ್ಕೊಳ್ತೀನಿ. ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ, ಎಣ್ಣೆ ಏನು ಹಾಕೋದು ಬೇಡ. ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡು ನಿಧಾನಕ್ಕೆ ಸಿಮ್ನಲ್ಲಿ ಹುರ್ಕೊಳ್ಳೋಣ. ಯಾವ ಪದಾರ್ಥನೂ ಸೀದಬಾರ್ದು, ಆಗ ಟೇಸ್ಟು ಬರೋದಿಲ್ಲ. ನೋಡಿ, ಸಿಮ್ನಲ್ಲಿ ಹುರ್ಕೊಂಡು ಈ ಕಡೆ ಇಟ್ಕೊಂಡು ಇದು ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಈಗಲೇ ಒಂಚೂರು ಅರಿಶಿನ ಕೂಡ ಹಾಕ್ಕೋಬೋದು. ನೋಡಿ, ಪುಡಿ ರೆಡಿ ಆಗೋಯ್ತು. ಈ ಪುಡಿನ ನೀವು ಹಾಗೇ ಫ್ರಿಜ್ಜಲ್ಲಿ ಇಟ್ಕೋಬೋದು. ಯಾವಾಗ ಮಾಡ್ಕೋತಿರೋ ಪಲ್ಯಗಳು ಈ ಪುಡಿನ ಉಪಯೋಗಿಸ್ಕೋಬೋದು. ಈ ಕಡೆ ಒಂದು ಪ್ಯಾನ್ನಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಮತ್ತು ಇಂಗನ್ನ ಹಾಕ್ಕೊಳ್ತೀನಿ. ಇಂಗನ್ನ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆನ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದೊಂಚೂರು ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಬೆಂದಿರೋ ಅಥವಾ ಮುಕ್ಕಾಲು ಬೆಂದಿರೋ ಬಾಳೆಕಾಯಿನ ಹಾಕ್ಕೊಂಡು ಇನ್ನೊಂದಷ್ಟು ಫ್ರೈ ಮಾಡ್ಕೊಳ್ತೀನಿ. ಬಾಳೆಕಾಯಿ ತುಂಬ ಸಾಫ್ಟ್ ಕೂಡ ಆಗ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡಿರೋ ಮಸಾಲೆ ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಿಕ್ಕಿದ್ದು ನೀವು ಸ್ಟೋರ್ ಮಾಡ್ಕೋಬೋದು. ಮಿಕ್ಸ್ ಕೊಡಿ. ಇವಾಗ ಅಷ್ಟೇ ಸ್ನೇಹಿತರೆ. ಬೇಕಾದ್ರೆ ಮೇಲೆ ಒಂಚೂರು ನಿಂಬೆಹಣ್ಣು ಹಾಕ್ಕೊಂಬಿಟ್ರೆ ರುಚಿಯಾದ ಬಾಳೆಕಾಯಿ ಫ್ರೈ ರೆಡಿ ಆಗೋಯ್ತು. ಟೆಂಪಲ್ ಸ್ಟೈಲ್ನಲ್ಲಿ ಮಾಡಿರೋ ಅಂಥ ಈ ಪಲ್ಯ ಮದುವೆ ಮನೆಗಳಲ್ಲಿ ಕೂಡ ಬಡಿಸ್ತಾರೆ. ಮೇಲೊಂಚೂರು ನಿಂಬೆಹಣ್ಣು ಹಾಕ್ಕೊಂಬಿಟ್ರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು. ಮೊಸರನ್ನಕ್ಕೆ, ಒಳ್ಳೆ ಬೇಳೆ ಸಾರಿಗೆ, ತರಕಾರಿ ಹುಳಿಗೂ ಚೆನ್ನಾಗಿರುತ್ತೆ. ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಬಾಯ್ ಫಾರ್ ನೌ.